ಟೊಮೊಟೊ ಕುರ್ಮಾ ಚಪಾತಿ, ರೊಟ್ಟಿ, ದೋಸೆ, ಇಡ್ಲಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಹೋಟೆಲ್ ಸ್ಟೈಲ್ಗಿನ್ನ ತುಂಬ ಚೆನ್ನಾಗಿ ಬರುತ್ತೆ ಟೊಮೊಟೊ ಕುರ್ಮಾ. 4 ರಿಂದ 5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. 1 ಟೇಬಲ್ ಸ್ಪೂನಷ್ಟು ಸಾಸಿವೆ ಸಿಡಿದ ನಂತರ ನೀವು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. 4 ರಿಂದ 5 ಪೀಸು ಜಜ್ಜಿರೋ ಅಂಥದ್ದು, ಲೈಟಾಗಿ ಜಜ್ಜಿರೋ ಅಂಥದ್ದು ಬೆಳ್ಳುಳ್ಳಿ ಪೀಸು. 3 ಈರುಳ್ಳಿ ಮೀಡಿಯಮ್ ಸೈಜಲ್ಲಿ ಹಚ್ಚಿರ್ತಕ್ಕಂಥದ್ದು, 3 ಈರುಳ್ಳಿ ಪೀಸು ಚಿಕ್ಕದಾಗಿ ಹಚ್ಚಿರ್ತಕ್ಕಂಥದ್ದು ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾಟಿ ಟೊಮೊಟೊ ಚಿಕ್ಕದಾಗಿ ಹಚ್ಚಿರ್ತಕ್ಕಂಥದ್ದು 1 kg, ಸುಮಾರು ನಿಯರ್ ಬೈ 1 kg ಟೊಮೊಟೊನ ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ. ನಾಟಿ ಟೊಮೊಟೊ ಹುಳಿ ಚೆನ್ನಾಗಿ ಬರುತ್ತೆ, ಇದರಲ್ಲಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ, ಈ ಕುರ್ಮಾ ನಿಮಗೆ ಯಾವ ಥರ ಬರುತ್ತೆ ಅಂದರೆ, ತಿಂತಾಯಿದ್ರೆ ಹಂಗೆ ಇನ್ನೂ ತಿನ್ನಬೇಕಪ್ಪ, ಬರೀ ಕುರ್ಮಾನೇ ತಿನ್ನಬೇಕು ಆ ಥರ ಬರುತ್ತೆ. ತುಂಬ ಟೇಸ್ಟಿಯಾಗಿ, ನೈಸಾಗಿ, ಸ್ಮೂತಾಗಿ ಚೆನ್ನಾಗಿ ಬರುತ್ತೆ. ನೀವು ಗಟ್ಟಿ ಬೇಕಂದರೆ ಗಟ್ಟಿ ಮಾಡ್ಕೋಬೋದು, ಸ್ವಲ್ಪ ತಿಳಿ ಬೇಕಂದರೆ ತಿಳಿ ಥರ ಮಾಡ್ಕೋಬೋದು. ನಾನು ಸ್ವಲ್ಪ ಗಟ್ಟಿನೇ ಮಾಡ್ಕೊತೀನಿ. ನೋಡಿರಿ, 2 ಟೇಬಲ್ ಸ್ಪೂನಷ್ಟು ಮಸಾಲೆ ಪುಡಿ, ಟೊಮೊಟೊ ಒಂದು 50% ಅಷ್ಟು ಬೆಂದಮೇಲೆ, 50 to 60% ಅಷ್ಟು ಬೆಂದಮೇಲೆ 2 ಟೇಬಲ್ ಸ್ಪೂನಷ್ಟು ಮಸಾಲೆ ಪುಡಿ, 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಮತ್ತು 1 ಟೇಬಲ್ ಸ್ಪೂನಷ್ಟು ಅರಿಶಿನದ ಪುಡಿ. 1 ಟೇಬಲ್ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಮತ್ತು 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ. ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹೋಟೆಲಲ್ಲಿ, ಡಾಬಾಗಳಲ್ಲಿ ಚೆನ್ನಾಗಿ ಮಾಡ್ತಾರೆ ಇದನ್ನು. ಮತ್ತು ಹೋಟೆಲ್ ಡಾಬಾಗಿಂತ ಚೆನ್ನಾಗಿ ಟೇಸ್ಟಿಯಾಗಿ ನಾಟಿ ಸ್ಟೈಲಲ್ಲಿ, ಹಳ್ಳಿ ಸ್ಟೈಲಲ್ಲಿ ಬರುತ್ತೆ. ನಾನೇನು ರೆಸಿಪಿ ಹೇಳಿದ್ದೀನಿ, ನಾನೇನು ಇದು ಅಳತೆ ಕೊಟ್ಟು ಹೇಳಿದ್ದೀನಿ ಅದೇ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಕಾಯಿ ತುರಿದಿರೋ ಅಂಥದ್ದು ಹಾಕ್ಕೊಳ್ಳಿ. ಸ್ವಲ್ಪ ಕಾಯಿ ತುರಿದಿದ್ದು ಹಾಕಿದ್ದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ 2 ಮೊಟ್ಟೆ ಹೊಡಿತಾ ಇದ್ದೀನಿ. ಎರಡು ಮೊಟ್ಟೆ ಹೊಡೆದ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿರಲಿ ಸ್ಟವ್ವು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈಗ 1 ಟೀ ಕಪ್ಪಷ್ಟು ಮೊಸರು ಹಾಕ್ತಾಯಿದ್ದೀನಿ. ಟೀ ಗ್ಲಾಸ್ ಏನಿದೆ, 1/4 ಲೀಟ್ರ್ ಪಾಕೆಟಲ್ಲಿ ಅರ್ಧ ಅಂದ್ಕೊಳ್ಳಿ. ಟೀ ಗ್ಲಾಸಲ್ಲಿ, 1 ಟೀ ಗ್ಲಾಸಲ್ಲಿ ಫುಲ್ಲಾಗಿ 1 ಕಪ್ಪು ಮೊಸರು ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದೇ ಟೀ ಗ್ಲಾಸಲ್ಲಿ 1 ಟೀ ಗ್ಲಾಸಷ್ಟು ನೀರು ಹಾಕಿದ್ದೀನಿ. ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ನಿಮಗೆ ಇಷ್ಟು ತಿಳಿ ಬೇಡ ಅಂದರೆ ಇದು ಇನ್ನೂ ಹೋಗ್ತಾ ಹೋಗ್ತಾ ಗಟ್ಟಿಯಾಗುತ್ತೆ. ನಾನು ಇನ್ನೊಂದು ಗ್ಲಾಸ್ ನೀರು ಹಾಕ್ತೀನಿ. ಬಟ್ ನಿಮ್ಗೆ ಇನ್ನೂ ಬೇಕಂದರೆ 1 ಗ್ಲಾಸ್ ಎಕ್ಸೆಸ್ ಟೀ ಗ್ಲಾಸಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಅಂದರೆ ನಾನು ಕೈ ಅಳತೆಯಲ್ಲಿ ಹಾಕ್ತಾಯಿದ್ದೀನಿ, ಪರವಾಗಿಲ್ಲ. ನೀವು ಸ್ವಲ್ಪನೇ 3 ಸಲ ಹಾಕ್ಬಿಟ್ಟು ನಿಮಗೆ ಅಳತೆ ಸಿಕ್ಕಿಲ್ಲ ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ. ಚೆನ್ನಾಗಿ ತಿರುವಿ 1 ನಿಮಿಷ ಬಿಡಿ, ಟೇಸ್ಟ್ ನೋಡ್ಕೊಳ್ಳಿ.
ಇನ್ನೊಂದು ಸಲ ಹಾಕಿ ಯಾವ ರೀತಿ ಬೇಕೋ ಆ ರೀತಿ ನಿಮ್ಗೆ ಉಪ್ಪು ಎಷ್ಟು ಬೇಕೋ ಅಷ್ಟಕ್ಕೆ ನೀವು ಕೂರಿಸ್ಕೋಬೋದು. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಟೇಸ್ಟ್ ನೋಡಿದ್ದಾದಮೇಲೆ ನಿಮಗೆ ಉಪ್ಪು ಅಕಸ್ಮಾತ್ ಸ್ವಲ್ಪ ಸಾಲ್ಟೇಜ್ ಇತ್ತು ಅಂದರೆ ಹಾಕ್ಕೋಬೋದು. ಜಾಸ್ತಿ ಹಾಕಿದ್ರೆ ಮತ್ತೆ ಇದು ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೋಡಿ ಈ ಥರ ಬಂದಿದೆ, ಚೆನ್ನಾಗಾಗಿದೆ, ಈಗ ಚೆನ್ನಾಗಿ ಬೆಂದಿದೆ. ನಿಮಗೆ ಇಷ್ಟು ತಿಳಿ ಇದಿನ್ನೂ ಗಟ್ಟಿಯಾಗುತ್ತೆ. ನಿಮ್ಗೆ ಇನ್ನೂ ತಿಳಿಬೇಕು ಅಂದರೆ ಇನ್ನೊಂದು ಗ್ಲಾಸ್ ನೀರು ಹಾಕ್ಕೋಬೋದು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಈ ಥರ ಬರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿದೆ ಅಂತ ತಿಳಿಸಿ.